ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಾಂಧೀಜಿ ನಮ್ಮ ರಾಷ್ಟ್ರಪಿತ ಅಲ್ಲ ಎಂದಿದ್ದ ಶಾಸಕ ಯತ್ನಾಳ್ಗೆ ಪ್ರದೀಪ್ ಈಶ್ವರ್ ಸಖತ್ತಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರೇ, ನಿಮಗೆ ಮತಿ ಭ್ರಮಣೆ ಆಗಿದೆಯಾ? ನಿಮಾನ್ಸ್ನಲ್ಲಿ ಚಿಕಿತ್ಸೆ ಅವಶ್ಯಕತೆ ಇದೆಯಾ? ಪಕ್ಷದಿಂದ ಹೊರ ಹಾಕಿದ್ದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನಿಮ್ಮ ಅಪ್ಪನಾದ್ರೂ ನಿಮ್ಮ ಅಪ್ಪ ಅಂತ ಒಪ್ಪಿಕೊಳ್ತೀರಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಾಯಿಗೆ ಬಂದ ಹಾಗೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀರಾ? ಯತ್ನಾಳ್ ಅವರೇ ಬಾಯಿ ಮುಚ್ಕೊಂಡಿರಬೇಕು, ಬಾಯಿಗೆ ಬೀಗ ಹಾಕಿಕೊಳ್ಳಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಈ ದೇಶದಾಗ ನೀವು ಇರ್ಬೇಕಾದ್ರೆ ಒಂದೇ ಮಾತ್ರ ಮನಬೇಕು, ಇಲ್ಲಿಕಂದ್ರೆ ನಾವು ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ, ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅವರಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ, ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪುವುದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಕ್ಕೆ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನ್ರಿ ಏನೋ ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿಬಿಟ್ರು. ನೆಹರೂನಷ್ಟು ನೋಡ್ರಿ, ಕಾಶ್ಮೀರಕ್ಕೆ 370 ಕೊಟ್ಟವ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಒಂದು ನೋಡಿಲ್ಲ. ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೆಂಗೆ ಒಂದೇ ಟೈಪ್ ಅದಾರಲ್ಲಿ, ಎರಡು ಒಂದೇ ಪ್ರೊಡಕ್ಷನ್ ಐತಿಲ್ಲ. ಅದು ನೀವು ನೋಡ್ಬೇಕಾದ್ರೆ ಮನೆಯಾಗ ಹೋಗಿ ರಾಹುಲ್ ಗಾಂಧಿ ಫೋಟೋ, ಈಗಿನ ಕಾಶ್ಮೀರ ಮುಖ್ಯಮಂತ್ರಿ ಅದಲ್ಲ, ಅವು ಅಣ್ತಂಬರ ನೆನೆಸ್ತಾವಿಲ್ಲ. ಈ ನೇರು ಇದೇ ಕೆಲಸ ಮಾಡೋಣ, ಮತ್ತೊಂದೇನು ಕೆಲಸ ಮಾಡ. ಮಾನ್ಯ ಯತ್ನಾಳ್ ಅವರೇ, ಮಹಾತ್ಮ ಗಾಂಧೀಜಿ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತೀರಾ. ಮಹಾತ್ಮ ಗಾಂಧೀಜಿಯವರು ಹಾದಿಯಾಗಿ ಭಾಳಷ್ಟು ಜನ ನಮ್ಮ ಪೂರ್ವಜರು ಕಷ್ಟಪಡಲಿಲ್ಲ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ. ನೀವಲ್ಲೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ನೀವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ನೇಷನ್ ಆಗಿ ಒಪ್ಕೊಳ್ಳಲ್ಲ ಅಂತ. ಯತ್ನಾಳ್ ಸಾಹೇಬ್ರೆ, ನಿಮಗೇನಾಗಿದೆ? ಮತಿ ಭ್ರಮಣೆ ಆಗಿದೆಯಾ? ನಿಮಾನ್ಸಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಇಲ್ಲ ನಿಮ್ಮ ಪಕ್ಷದವರು ಆಚೆ ಹಾಕ್ಬಿಟ್ಟಿದ್ದಾರೆ, ಪಕ್ಷದೊಳಗೆ ಹೋಗಬೇಕು ಅಂತ ಹಿಂಗೆ ಆಡ್ತಿದ್ದೀರಾ? ಅಲ್ಲ ರೀ, ನಮ್ಮ ಸಂವಿಧಾನ ಒಪ್ಕೊಂಡಿದೆ, ನಮ್ಮ ಸಂವಿಧಾನ ಗೌರವ ಕೊಟ್ಟಿದೆ. ಆ BJP ಅವ್ರು ನೋಡಿದ್ರೆ ಮಹಾತ್ಮ ಗಾಂಧೀಜಿಯವ್ರ ಹೆಸರು ತೆಗಿತಾರೆ, ನೀವು ನೋಡಿದ್ರೆ ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳ್ಳಲ್ಲ ಅಂತಾರೆ. ಸರ್, ನಿಮ್ಮ ಫಾದರ್ನಾದರೂ ನೀವು ಫಾದರ್ ಅಂತ ಒಪ್ಕೊಂತೀರಾ ಇಲ್ವಾ? ಯತ್ನಾಳ್ ಸಾಹೇಬ್ರೆ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊತಾ ಇಲ್ಲ, ನಿಮ್ಮ ಫಾದರ್ನಾದರೂ ಫಾದರ್ ಅಂತ ಒಪ್ಕೊಂತೀರಾ ಇಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಕೇಳ್ತಿಲ್ಲ. ನಿಮ್ಮ ಉತ್ತರ ಏನು ಯತ್ನಾಳ್ ಅವರೇ? ಏನು ತಲೆಗಿಲೆ ಕೆಟ್ಟಿದೆಯಾ? ಬಾಯಿಗೆ ಬಂದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ರಾಹುಲ್ ಗಾಂಧೀಜಿಯವ್ರನ್ನ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ಸರ್ಕಾರನ ಮಾತಾಡ್ತೀರಾ. ಆ JCB ಪಂಚರಾಗಿ ಎಷ್ಟು ದಿನ ಆಯಿತು? ಯತ್ನಾಳ್ ಅವರೇ, ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿಗೆ ಬೀಗ ಹಾಕ್ಕೋಬೇಕು. ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಮ್ಮ ಆಂಬುಲೆನ್ಸ್ ಇದೆ, 24x7 ಜನರ ಕಷ್ಟಕ್ಕೆ ಕೊಟ್ಟಿದ್ದೀನಿ. ಅಮ್ಮ ಆಂಬುಲೆನ್ಸು ಕಳಿಸ್ತೀನಿ, ಬನ್ನಿ ನಿಮಾನ್ಸಕ್ಕೆ ಕಳಿಸ್ಕೊಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಏನು ಯತ್ನಾಳ್ ಸಾಹೇಬ್ರೆ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಯತ್ನಾಳ್ ಅವರೇ, ಬಾಯಿ ಮುಚ್ಕೊಂಡಿರ್ಬೇಕು. ಬೆಳಗ್ಗೆ ನಿಮ್ಮ ಮೇಲೆ FIR ಆಗಿದೆ ಅಲ್ರಿ, ನಿಮ್ಗೇನು ಬಾಯಿಗೆ ಲಗಾಮ್ ಇಲ್ಲದೆ ಮಾತಾಡ್ತೀರಾ? ಅವೆಲ್ಲ ಹೋಯ್ತ್ರಿ, ಸುಮ್ಮನೆ ಪಾಪ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ, ಅಲ್ಲಿ ಜನ ಸೇರಿರ್ತಾರೆ, ಹೋಗ್ಬಿಟ್ಟು 4 ಭಾಷಣ ನಾನು ಮಾತಾಡಿದ್ರೆ ನಿಮಗಿಂತ ಜಾಸ್ತಿ ಚಪ್ಪಾಳೆ ಶಿಳ್ಳೆ ಬರುತ್ತೆ ನನಗೆ. ಸುಮ್ಮನೆ ಯುವಕರನ್ನ ಉದ್ವೇಗ ಮಾಡಿ ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗಂಗೆ ಮಾಡಬೇಡಿ. ಏನೋ ಮಾತಾಡಿದ್ರೆ JCB 28ಕ್ಕೆ ಅದೇನೇನೋ ಆಗೋಗ್ತಿರಂತೆ. ಯಾವತ್ತೋ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಅದು ಹೆಂಗೋ ಅಪ್ಪಿ ತಪ್ಪಿ ಒಂದು ಸಲ ಮಿನಿಸ್ಟರ್ ಆದ್ರಿ, ನಂತರ ಏನಾಯ್ತು ನಿಮ್ಮ ಕೈಯಲ್ಲಿ? ನಿಮಗೆ ಬಾಯಿ ಚಪಲಾನೇ ನಿಮ್ಮನ್ನ ಈ ಥರ ಮಾಡಿರೋದು ಯತ್ನಾಳ್ ಸಾಹೇಬ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ನಾನ್ ನಿಮ್ ಪ್ರಶ್ನೆ ಕೇಳ್ತೀನಿ ರಾಮ್, ಬಾಯಿ ಚಪ್ಪಲ ಯಾರಿಗೆ? ಇಬ್ಬರಿಗೂ ಅಂತ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಇಬ್ಬರಿಗೂ ತರ, ಇಬ್ರು ಒಂದೇ ತರ ಕಾಣಿಸ್ತಾರೆ ಮಾತಾಡಕ್ ನಿಂತ್ರೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಥ್ಯಾಂಕ್ ಗಾಡ್ ಅವರು ನೆಹರು ಅವ್ರನ್ನ ನಮ್ಮ ದೇಶದ ಮೊದಲ ಪ್ರಧಾನಿ ಅಂತ ನಾವು ಒಪ್ಕೊಳ್ಳಲ್ಲ, ಮೋದಿ ಅವ್ರನ್ನೇ ಒಪ್ಕೋತೀವಿ ಅಂದಿಲ್ಲ ಅವರು. ಯಾಕಂದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಹೌದೌದು. ಪ್ರದೀಪ್ ಈಶ್ವರ್ ಅವರು ಹೇಳಿದ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು
ಪ್ರಧಾನಮಂತ್ರಿಗಳಾಗಿದ್ದಾಗ ಇವ್ರು 2002ರಲ್ಲಿ 2002ರಿಂದ 2003ರಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿದ್ರು ಯಾರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಸೊ ಅದನ್ನು ಮರೆತು ಪ್ರಧಾನಿ ಅವರೇ ಈ ದೇಶದ ಮೊದಲ ಇವ್ರು ಮೋದಿ ಅವರೇ ಈ ದೇಶದ ಮೊದಲ ಪ್ರಧಾನಿ ಅಂತ ಹೇಳಿಲ್ಲ ಅಪ್ಪಿತ. ಆಮೇಲೆ ಪಾಕಿಸ್ತಾನಕ್ಕೆ ರಾಷ್ಟ್ರಪಿತ ಅಲ್ಲ ರೀ, ಗಾಂಧೀಜಿ ಅವರ ಮೇಲೆ ನೀವಿದ್ದಂತಹ ಪಾರ್ಟಿ ಮತ್ತು ನಿಮಗೆ ಯಾಕೆ ಅಷ್ಟೊಂದು ಅವರನ್ನ ದೇಶಿಸ್ತೀರಿ? ಈಗ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ, ಇವರು ಗಾಂಧಿಯನ್ನ ಕೊಂದಂತಹ ನಾಥುರಾಮ್ ಗೋಡ್ಸೆ ಅವ್ರಿಗೆ ಮಂದಿರ ಕಟ್ಟದವ್ರು ಇವರು, ಹೀಗಾಗಿ ಮಹಾತ್ಮ ಗಾಂಧಿ ಅವರನ್ನ ಇವ್ರು ಯಾಕೆ ಒಪ್ಕೊಳ್ತಾರೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಇದು ಯಾವ ತರ ಮೆಸೇಜ್ ಇವ್ರು ಕೊಡ್ತಾ ಇದ್ದಾರೋ, ಇವ್ರದ್ದು ಯಾವ ತರದ ರಾಜಕೀಯನ ನನಗ್ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಈ ಕಡೆ ಪ್ರದೀಪ್ ಈಶ್ವರ್ ಅವರು, ನಿಮ್ಮ ಅಪ್ಪನಾದ್ರ ಅಪ್ಪ ಅಂತ ಏನ್ ಲ್ಯಾಂಗ್ವೇಜ್ ಅದೇನದು? ಬರೀ ನಿಮ್ಮ ಅಪ್ಪ, ಈ ಪ್ರತಾಪ್ ಸಿಂಹ ಅವ್ರದ್ದು ಪ್ರದೀಪ್ ಈಶ್ವರ್ ಅವ್ರದ್ದು ನೋಡಿದ್ವಲ್ಲ, ನಮ್ಮಪ್ಪ ನಿಮ್ಮೂರಿಗೆ ಬಂದಿದ್ರೆ ನೀನ್ ಚೆನ್ನಾಗ್ ಉಡ್ತಿದ್ಯಾ, ನಮ್ಮಪ್ಪ ನಿಮ್ಮೂರಿಗೆ ಬಂದಿದ್ನಾ, ಏನಿದೆ ಅಪ್ಪ ಅಮ್ಮಂದ್ರನ್ನ ಎದಕ್ ಕರ್ಕೊಂಡ್ ಬರ್ತೀರಿ ಮಧ್ಯದಲ್ಲಿ? ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರೇನೋ ಬಾಯ್ ಚಪ್ಲಕ್ ಅವ್ರ ಏನೋ ಮಾತಾಡಿರ್ಬೋದು, ನಿಮ್ ಬಾಯ್ ಚಪ್ಲಕ್ ನೀವೇನೋ ಮಾತಾಡ್ತಾರ, ಅಪ್ಪ ಅಮ್ಮಂದ್ರನ್ನ ಯಾಕೆ ಕರ್ಕೊಂಡ್ ಬರ್ತೀರಿ ಮಧ್ಯದಲ್ಲಿ? ಪಾಪ ಅವ್ರೇನ್ ಹೇಳಿದ್ರೆ ನಿಮ್ಗೆ ಹಿಂಗ್ ಮಾತಾಡಂತ ಹೇಳಿ. ಒಂದು. ಎರಡು, ಪ್ರದೀಪ್ ಈಶ್ವರ್ ಅವರು ಗಾಂಧೀಜಿ ಅವ್ರ ಬಗ್ಗೆ ಮಾತಾಡಿರೋದು ಸರಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಿಮ್ಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ನಿಮ್ಗೆ ಮತಿಭ್ರಮಣೆ ಆಗಿದೆ, ನಿಮ್ ತಲೆ ಕೆಟ್ಟೋಗಿದೆ, ಈ ತರದ ಸ್ಟೇಟ್ಮೆಂಟ್ಗಳು ಒಂದ್ ಸ್ವಲ್ಪ ಅತಿಯಾದ ಸ್ಟೇಟ್ಮೆಂಟ್ಗಳು. ನಿಮ್ಗಿಂತ ಚೆನ್ನಾಗಿ ನಾ ಭಾಷಣ ಮಾಡ್ತೀನಿ, ಚಪ್ಪಾಳೆ ಬರ್ತವೆ ನನಗೆ, ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು. ಪ್ರದೀಪ್ ಈಶ್ವರ್ ಅವ್ರು ಮೋಸ್ಟ್ಲಿ ಗುತ್ತಿಗೆ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಸಿ.ಟಿ. ರವಿ, ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಇವ್ರು ಏನ್ ಮಾತಾಡಿದ್ರು ನಾವು ಕೌಂಟರ್ ಕೊಡ್ಬೇಕು ಅಂತ ಒಂದು ಪ್ರತಿಜ್ಞೆ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಂಗಾಗಿ ಅವ್ರು ಏನೇ ಮಾತಾಡ್ಲಿ, ಯಾರ್ ಬರ್ಲಿ ಯಾರ್ ಬರ್ದೇ ಇರ್ಲಿ, ಬೇಕಾದ್ರೆ ಇವರೇ ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಒಂದು ಕೌಂಟರ್ ಕೊಡ್ತಾರೆ. ಈಗ ಮುನಿಸ್ವಾಮಿ ಅವ್ರ ಬಗ್ಗೆ, ಮಾಜಿ ಸಂಸದ ಮುನಿಸ್ವಾಮಿ ಅವ್ರ ಬಗ್ಗೆ ಹೇಳಿದ್ರು, ಒಂಥರ ಇವರು ಚೈಲ್ಡ್ ಇದ್ದಂಗೆ, ಇವ್ರು ಮುನಿಸ್ವಾಮಿ ಅಲ್ಲ ಮನಿಸ್ವಾಮಿ ಅಂತ. ಅದಕ್ಕೆ ಅವರು ಯಾರು ಮುನಿಸ್ವಾಮಿ ಅವರು ಏನ್ ಹೇಳಿದ್ರು ಗೊತ್ತಾ, ಇವರು ಏನೋ ಇವ್ರು 2ನೇ ಹುಚ್ಚ ವೆಂಕಟ್ ಅಂತ ಅಂದಿದ್ರು. ಇವ್ರು 2ನೇ ಹುಚ್ಚ ವೆಂಕಟ್ಟು. ಸೊ ಈ ಡ್ರಾಬಾ ಕಂಪನಿ ಎಲ್ಲ ಬೇಡ, ಬರೀ ಲಬಲಬ ಅಂತ ಬಡ್ಕೊಳ್ಳೋದೇ ಆಯ್ತು ಅಂತ ಹೇಳಿದ್ರು. ಸೊ ಹೀಗಾಗಿ ಪ್ರದೀಪ್ ಈಶ್ವರ್ ಅವರು ಮಂತ್ರಿ ಆಗಕ್ ಹೊರಟಿದ್ದಾರೆ. ಅವರು ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿ ನಡ್ಕೋಬೇಕಪ್ಪ. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಆಂಬ್ಯುಲೆನ್ಸ್ ಗಳನ್ನ ಬಿಟ್ಟಿದ್ದಾರೆ, ಕ್ಷೇತ್ರದಲ್ಲಿ ಮನೆ ಮನೆಗೂ ಹೋಗ್ತಾರೆ, ಜನರ ಕಷ್ಟ ಸುಖ ಕೇಳ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಅವರೇ ಹೇಳಿದ್ರಲ್ಲ, ಅದೇನದು ಅಪ್ಪ ಅಲ್ಲ ಮಾತಾಡೋದು ಏನೋ ಅಂದ್ರಲ್ಲ, ಅವ್ರಿಗೆ ಅದೇನೋ ಜಾಸ್ತಿ ಅಂತ, ಅದನ್ನ ಅವರು ಕಂಟ್ರೋಲ್ ಮಾಡ್ಕೋಬೇಕು. ಈಗ ಒಂದು ಬ್ರೇಕ್ ತಗೊಳ್ತೀವಿ, ಬ್ರೇಕ್ ನ ನಂತರ ಇನ್ನಷ್ಟು ಸುದ್ದಿಗಳಿವೆ, ಅವುಗಳನ್ನ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.